ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 7ನೇ ದಿನ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಗಲ್ಫ್ ಯುದ್ಧ. ಇರಾನ್ ಉಡೀಸ್ ಮಾಡುವುದಕ್ಕೆ ಪಣ ತೊಟ್ಟಿರುವಂತಹ ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತಿ ದಾಳಿಯನ್ನ ಮುಂದುವರಿಸಲಾಗ್ತಾ ಇದೆ. ಹಿಜ್ಬುಲ್ಲಾ ನೆಲೆಗಳ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿಯನ್ನ ನಡೆಸಿಕೊಳ್ತಾ ಬರ್ತಾ ಇದೆ. ಇರಾನ್ ಸೇನೆಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಶರಣಾಗಿ, ಇಲ್ಲದೆ ಹೋದ್ರೆ ಸಾಯೋದಕ್ಕೆ ರೆಡಿಯಾಗಿ. ಅಮೆರಿಕ ಅಧ್ಯಕ್ಷ ಕತಾರ್ ಮೇಲೆ 14 ಬ್ಯಾಲಿಸ್ಟಿಕ್ ಕ್ಷಿಪಣಿ, 4 ಡ್ರೋನ್ ಅನ್ನ ಹಾರಿಸಿದಂತಹ ಇರಾನ್ನ ಎಲ್ಲಾ ಕ್ಷಿಪಣಿಗಳನ್ನ ಹೊಡೆದು ಉರುಳಿಸಿದಂತಹ ಕತಾರ್. ಒಂದಂತೂ ಸತ್ಯ, ಈ ಯುದ್ಧ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ. ಇರಾನ್ನ ಉಡಿಸ್ ಮಾಡಿಯೇ ತೀರ್ತೀವಿ ಅಂತ ಹೇಳಿ ಇಸ್ರೇಲ್ ಮತ್ತೆ ಅಮೆರಿಕ ಪಣ ತೊಟ್ಟಂತೆ ನಿಂತಿದೆ. ಅಮೆರಿಕ ಈಗಾಗಲೇ ವಾರ್ನಿಂಗ್ ಪಾಸ್ ಮಾಡಿದೆ, ಯುದ್ಧವನ್ನ ನೀವೇ ನಿಲ್ಲಿಸಿ, ಕ್ಷಮೆಯಾಚಿಸಿ ಅಂತ ಹೇಳಿ. ಇಲ್ಲದೆ ಹೋದರೆ ಸಾಯೋದಕ್ಕೆ ರೆಡಿಯಾಗಿ, ಅಲ್ಲಿಗೆ ರಕ್ತದೋಕುಳಿ ಆಗೋದು ಈಗ ಮುನ್ಸೂಚನೆಯನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಈಗಾಗಲೇ 1230ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಇರಾನ್ನಲ್ಲಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಸಾವು ನೋವುಗಳು ಇನ್ನಷ್ಟು ಹೆಚ್ಚಾಗುವ ಮುನ್ಸೂಚನೆಯನ್ನ ಕೂಡ ನೀಡಲಾಗ್ತಾ ಇದೆ.